ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ಮಿತ್ರರೇ. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ 2 8ನೇ ತರಗತಿ ಇತಿಹಾಸ ವಿಭಾಗದಲ್ಲಿ ಬರುವಂತಹ 17ನೇ ಪಾಠ ಗುಪ್ತರು ಹಾಗೂ ವರ್ಧನರು. ಈ ಪಾಠದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ, ಅಂದರೆ ವಿವರಿಸುತ್ತೇನೆ. ನೀವು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ. ನಾನು ಈ ವಿಡಿಯೋದಲ್ಲಿ ಮಾತ್ರ ಗುಪ್ತರ ಬಗ್ಗೆ ಹೇಳ್ತೀನಿ, ಮುಂದಿನ ವಿಡಿಯೋದಲ್ಲಿ ವರ್ಧನರ ಬಗ್ಗೆ ಚರ್ಚೆ ಮಾಡೋಣ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 8ನೇ ತರಗತಿ ವಿದ್ಯಾರ್ಥಿ ಮಿತ್ರ. ಅಧ್ಯಾಯ 17 ಗುಪ್ತರು ಹಾಗೂ ವರ್ಧನರು. ಈಗ ಮಾತ್ರ ಗುಪ್ತರ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಗುಪ್ತ ಸಾಮ್ರಾಜ್ಯದ ಸ್ಥಾಪನೆ, ಅವರಲ್ಲಿ ಬರುವಂತಹ ದೊರೆಗಳು ಅಂದರೆ ರಾಜರುಗಳು, ಅವರ ಆಳ್ವಿಕೆ, ಆಡಳಿತ ವ್ಯವಸ್ಥೆ, ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ ತಿಳ್ಕೊಳ್ಳೋಣ. ಈ ಅಧ್ಯಾಯದ ಅಧ್ಯಯನದ ನಂತರ ಈ ಕೆಳಗಿನ ಅಂಶಗಳನ್ನು ತಿಳಿಯಿರಿ. ಈ ಚಾಪ್ಟರ್ನ ಸ್ಟಡಿ ಮಾಡಿದ ನಂತರ ಈ ಕೆಳಗಿನ ಪಾಯಿಂಟ್ಸ್ನ ನೀವು ತಿಳ್ಕೊತೀರಾ. ಫಸ್ಟ್ ಪಾಯಿಂಟ್, ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳು, ರಾಜಕೀಯ ಸಾಧನೆಗಳು. ಸೆಕೆಂಡ್ ಪಾಯಿಂಟ್, ಗುಪ್ತ ಸಾಮ್ರಾಜ್ಯದ ಸಾಹಿತ್ಯ ಮತ್ತು ವಿಜ್ಞಾನದ ಕೊಡುಗೆಗಳು. ಇಷ್ಟು ಮಾತ್ರ ಈಗ ಚರ್ಚೆ ಮಾಡೋಣ. ಶತಮಾನಗಳ ರಾಜಕೀಯ ಅನಿಶ್ಚಿತತೆಯ ನಂತರ ಸಾಮಾನ್ಯ ಶಕ 4ನೇ ಶತಮಾನದಲ್ಲಿ ಗುಪ್ತರ ಸಾಮ್ರಾಜ್ಯವು ಉದಯಿಸಿತು. ಅಂದರೆ ಪ್ರಾಚೀನ ಭಾರತದಲ್ಲಿ ಶತಮಾನಗಳು ಅಂದರೆ 100 ವರ್ಷಗಳ ರಾಜಕೀಯ ಅನಿಶ್ಚಿತತೆ, ಅಲ್ಲಿ ಸರಿಯಾದ ರಾಜರ ಆಳ್ವಿಕೆ ಇರಲಿಲ್ಲ. ಮೌರ್ಯರ ನಂತರ ರಾಜಕೀಯ ವ್ಯವಸ್ಥೆ ಪ್ರಾಚೀನ ಭಾರತದಲ್ಲಿ ಕುಸಿತವನ್ನು ಕಾಣ್ತು. ಅಲ್ಲಿ ಅನಿಶ್ಚಿತತೆ ವಾತಾವರಣ ಇತ್ತು. ನಿಶ್ಚಿತವಾಗಿ ಯಾವುದೇ ಸಾಮ್ರಾಜ್ಯ ರಾಜರುಗಳು ಆಳ್ವಿಕೆ ಮಾಡಲಿಲ್ಲ. ನಂತರ ಏನಾಗುತ್ತಪ್ಪ ಅಂದರೆ ಸಾಮಾನ್ಯ ಶಕ 4ನೇ ಶತಮಾನದಲ್ಲಿ, ಶತಮಾನ ಅಂದರೆ 100 ವರ್ಷಗಳು, ಇಂಗ್ಲಿಷ್ ಸೆಂಚುರಿ ಅಂತೀವಿ, 100 ಇಯರ್ಸ್, ಗುಪ್ತರ ಸಾಮ್ರಾಜ್ಯವು ಉದಯಿಸಿತ್ತು, ಅಂದರೆ ಪ್ರಾರಂಭವಾಗ್ತದೆ ಗುಪ್ತ ಸಾಮ್ರಾಜ್ಯವು. ಇಲ್ಲಿ ಏನಾಗುತ್ತಪ್ಪ ಅಂದರೆ ಮುಖ್ಯವಾಗಿ ಗಮನಿಸಬೇಕು, ಆರ್ಯರ ಕಾಲದಲ್ಲಿ ಸಂಸ್ಕೃತ ಭಾಷೆ ಇತ್ತು. ತದನಂತರ ಮೌರ್ಯರ ಆಳ್ವಿಕೆ ಕಾಲದಲ್ಲಿ ಪಾಳಿ ಮತ್ತು ಪ್ರಾಕೃತ ಭಾಷೆಗಳನ್ನು ಅಶೋಕ ಆಡಳಿತ ಭಾಷೆಗೆ ಉಪಯೋಗಿಸಿದ್ದ. ಮತ್ತೆ ತಿರುಗಿ ಬಂತು ಸಂಸ್ಕೃತ ಭಾಷೆ ಗುಪ್ತರ ಕಾಲದಲ್ಲಿ, ಹಾಗೂ ಅದರಿಂದ ಮೂಡಿದ ಅಪಾರ ಸಾಹಿತ್ಯವು ಈ ಕಾಲದ ಕನ್ನಡಿ ಆಗಿದೆ. ಮಗಧ ಪ್ರದೇಶದಿಂದ ಇವರು ತಮ್ಮ ನೆಲೆಯನ್ನು ಕಂಡುಕೊಂಡರು. ಮಗಧ ಪ್ರದೇಶ ನೋಡಿ, ಇಲ್ಲಿ ಭೂಪಟ್ಟಲ್ಲಿ ಗಮನಿಸಿ, ಮಗಧ ಎಲ್ಲಿದೆ? ಮಗಧ ಪ್ರದೇಶ ಇವತ್ತಿನ ಬಿಹಾರ ರಾಜ್ಯದಲ್ಲಿ ಬರ್ತದೆ. ಅಂದರೆ ಇವತ್ತಿನ ಪಾಟ್ನಾ, ಗಯಾ ಮುಂತಾದ ಜಿಲ್ಲೆಗಳನ್ನು ಸೇರಿಸಿ ಮಗಧ ಅಂತ ಈ ಭಾಗವನ್ನು ಕರೀತಾ ಇದ್ರು. ಮಗಧ ಪ್ರದೇಶದಲ್ಲಿ ಇವರು ತಮ್ಮ ನೆಲೆ ಅಂದರೆ ಸ್ಥಳವನ್ನು ಕಂಡುಕೊಂಡ್ರು. ಶ್ರೀಗುಪ್ತನನು ಈ ವಂಶದ ಸ್ಥಾಪಕ, ಗುಪ್ತ ವಂಶದ ಸ್ಥಾಪಕ, ತಿಳ್ಕೊಳ್ಳಿ ಮಿತ್ರರೇ. ಮೊದಲನೇ ಚಂದ್ರಗುಪ್ತನು ಲಿಚ್ಛವಿಯ ಯುವರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡನು. ಮೊದಲನೇ ಚಂದ್ರಗುಪ್ತ ಆಡಳಿತಕ್ಕೆ ಬರ್ತಾನೆ. ಶ್ರೀಗುಪ್ತನ ನಂತರ ಇವನೇನು ಮಾಡ್ತಾನಪ್ಪ ಅಂದರೆ ಲಿಚ್ಛವಿನ ಒಂದು ರಾಜ್ಯ ಇರ್ತದೆ. ಭೂಪಟ್ಟದಲ್ಲಿ ಗಮನಿಸಿ, ಲಿಚ್ಛವಿಯವರು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ದಾರೆ. ಈ ರಾಜ್ಯದ ಯುವರಾಣಿಯನ್ನು ಈ ಚಂದ್ರಗುಪ್ತ ಫಸ್ಟ್ ಮದುವೆ ಆಗ್ತಾನೆ. ಇವನಿಂದ ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆಯು ಪ್ರಾರಂಭವಾಯಿತು ಎಂದು ಅಭಿಪ್ರಾಯ ಪಡಲಾಗಿದೆ. ಇವರು ಸಹ ಕಾನಿಷ್ಕನಂತೆ ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆಯನ್ನು ಆರಂಭಿಸ್ತಾರೆ. ಇವನು ಮಹಾರಾಜಾದಿರಾಜ ಎಂದು ಕರೆಸಿಕೊಂಡನು. ಯಾರಪ್ಪ ಅಂದರೆ ಚಂದ್ರಗುಪ್ತ ಮೊದಲನೇವನು ಮಹಾರಾಜಾದಿರಾಜ ಅಂತ ಬಿರುದನ್ನು ಪಡ್ಕೊಳ್ತಾನೆ. ಇವನ ನಂತರ ಇವನ ಮಗ, ವೆರಿ ಇಂಪಾರ್ಟೆಂಟ್, ಇವನು ಸಮುದ್ರಗುಪ್ತ ಅಧಿಕಾರಕ್ಕೆ ಬಂದನು. ಹರಿಶೇನನು ರಚಿಸಿದ ಪ್ರಯಾಗ ಪ್ರಶಸ್ತಿಯಿಂದಾಗಿ ಅವನ ಸಾಧನೆಗಳು ಅಮರಗೊಂಡಿವೆ. ಮೊದಲನೇ ಚಂದ್ರಗುಪ್ತ ನಂತರ ಅವನ ಮಗನಾದ ಸಮುದ್ರಗುಪ್ತ ಗುಪ್ತ ಸಾಮ್ರಾಜ್ಯದ ರಾಜ ಆಗ್ತಾನೆ. ಇವನ ಕಾಲದಲ್ಲಿ ಒಬ್ಬ ಕವಿ ಇರ್ತಾನೆ, ಹಾಗೂ ಶಾಸನಕರ್ತೃ ಸಹ ಇವನಾಗಿದ್ದಾನೆ, ಹರಿಶೇನನನು. ಇವನು ರಚಿಸಿದ ಅಂದರೆ ಬರೆದಿರುವಂತಹ, ಕೆತ್ತಿರುವಂತಹ ಪ್ರಯಾಗ ಪ್ರಶಸ್ತಿ, ಪ್ರಯಾಗ ಶಾಸನ, ಅವನ ಸಾಧನೆಗಳು ಅಮರಗೊಂಡಿವೆ. ಅಂದರೆ ಸಮುದ್ರಗುಪ್ತನ ಸಾಧನೆಗಳು ಜಗದ್ವಿಖ್ಯಾತಿಯನ್ನು ಪಡೆದುಕೊಂಡಿದ್ದಾವೆ. ಈ ಶಾಸನ ಯಾವ ಭಾಷೆಯಲ್ಲಿ ಇದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿದ್ದು ಅಶೋಕನ ಸ್ತಂಭವೊಂದರ ಮೇಲೆ ಕೆತ್ತಲಾಗಿದೆ. ಅಶೋಕ ಇಲ್ಲಿ ಪ್ರಯಾಗದಲ್ಲಿ ಒಂದು ಸ್ತಂಭವನ್ನು ಕೆತ್ತಿಸಿದ್ದ. ಆ ಸ್ತಂಭದ ಅಂದರೆ ಕಂಬದ ಮೇಲೆ ಈ ಪ್ರಯಾಗ ಪ್ರಶಸ್ತಿ ಶಾಸನವನ್ನು ಹರಿಶೇನ ಕೆತ್ತಿದ್ದಾನೆ. ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುವ ಅಲಹಾಬಾದ್ ಶಾಸನವನ್ನು ಅಶೋಕನ ಮೆಹ್ರೌಲಿ ಸ್ತಂಭದ ಮೇಲೆಯೇ ಕೆತ್ತಲಾಗಿದೆ. ಅಂದರೆ ಸಮುದ್ರಗುಪ್ತ ಯಾವ ರೀತಿ ರಾಜ್ಯಭಾರ ಮಾಡಿದ, ಅವನ ಆಡಳಿತ ವ್ಯವಸ್ಥೆ ಹೇಗಿತ್ತು, ಇವೆಲ್ಲ ಅಚೀವ್ಮೆಂಟ್ಗಳನ್ನು ವಿವರಿಸ್ತದೆ ಅಲಹಾಬಾದ್ ಶಾಸನ. ಅಲಹಾಬಾದ್ ಶಾಸನವನ್ನು ಅಶೋಕನ ಮೆಹ್ರೌಲಿ ಸ್ತಂಭದ ಮೇಲೆ ಕೆತ್ತಲಾಗಿದೆ. ಇದನ್ನು ಈತನ ಆಸ್ಥಾನದ ಜೈನ ಕವಿಯಾದ ಹರಿಶೇನ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾನೆ. ಸಮುದ್ರಗುಪ್ತನ ಆಸ್ಥಾನದಲ್ಲಿ ಜೈನ ಕವಿಯಿದ್ದ ಹರಿಶೇನನನ್ನು ಅವನು ಅಲಹಾಬಾದ್ ಶಾಸನವನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದಾನೆ. ಇವನ ಕಾಲದಲ್ಲಿ ಗುಪ್ತರ ಆಳ್ವಿಕೆಗೆ ಒಳಪಟ್ಟಿತ್ತು. ಭಾರತದ ಎಲ್ಲ ಬಹುಭಾಗವು ಇವನ ಕಾಲದಲ್ಲಿ ಗುಪ್ತರ ಆಳ್ವಿಕೆಗೆ ಒಳಪಟ್ಟಿತ್ತು. ಅಂದರೆ ಸಮುದ್ರಗುಪ್ತನ ಕಾಲದಲ್ಲಿ ಭಾರತದ ಎಲ್ಲ ಬಹುಭಾಗಗಳು, ಬಹುತೇಕ ಎಲ್ಲ ಭಾಗಗಳು, ಪ್ರಾಚೀನ ಭಾರತದ ಭೂಪಟವನ್ನು ಗಮನಿಸಿ ಮಕ್ಕಳೇ. ಸಮುದ್ರಗುಪ್ತನ ಕಾಲದ ಗುಪ್ತ ಸಾಮ್ರಾಜ್ಯ ಹಳದಿ ಬಣ್ಣದಲ್ಲಿರುವಂತಹ ಭಾಗ ಹಾಗೂ ಗೆರೆಯದಿಲ್ಲ ಕೆಂಪು ಬಣ್ಣ, ಈ ಭಾಗವೆಲ್ಲವೂ ಸಹ ಸಮುದ್ರಗುಪ್ತನ ಕಾಲದ ಸಾಮ್ರಾಜ್ಯವಾಗಿದೆ. ಭಾರತದ ಬಹುತೇಕ ಭಾಗಗಳು ಸಮುದ್ರಗುಪ್ತನ ಕಾಲದಲ್ಲಿ ಆಡಳಿತಕ್ಕೆ ಒಳಪಟ್ಟಿದ್ದವು. ಚಿತ್ರವನ್ನು ಗಮನಿಸಿದ್ದಲ್ಲ ಭಾರತದ ಭೂಪಟದ ಮ್ಯಾಪಿನಲ್ಲಿ. ಸಮುದ್ರಗುಪ್ತನ ಕಾಲದಲ್ಲಿ ಗುಪ್ತ ಸಾಮ್ರಾಜ್ಯವು ಭಾರತದಲ್ಲಿ ಯಾವ ಕಡೆಗೆ ಹಬ್ಬಿತ್ತು ಅನ್ನೋದನ್ನ ತಿಳ್ಕೊಂಡಿರಿ ವಿದ್ಯಾರ್ಥಿಗಳೇ. ಇವನ ಅಶ್ವಮೇಧ ಯಾಗವು ಮರುಕಳಿಸಿದ ವೈದಿಕ ವಿಧಿ ವಿಧಾನಗಳನ್ನು ನೆನಪಿಸುತ್ತದೆ. ಸಮುದ್ರಗುಪ್ತನು ಸಹ ಅಶ್ವಮೇಧ ಯಾಗವನ್ನು ಮಾಡ್ತಾನೆ.
ಅದು ಮತ್ತೆ ರಿಪೀಟ್ ಆಗ್ತದೆ ಹಿಸ್ಟ್ರಿಲಿ. ಅಶ್ವಮೇಧ ಯಾಗ ಅಂದರೆ ಒಂದು ಸಾಮ್ರಾಜ್ಯ ಯಾವ ರಾಜನ ಕಾಲದಲ್ಲಿ ಅಭಿವೃದ್ಧಿಯನ್ನು ಹೊಂದಿರುತ್ತದೆಯೋ, ಉಚ್ಛ್ರಾಯ ಸ್ಥಿತಿಯಲ್ಲಿ ಇರ್ತದೋ ಆ ಸಮಯದಲ್ಲಿ ಕುದುರೆಯ ಮೂಲಕ ಮಾಡುವಂಥ ಯಾಗ ಅಶ್ವಮೇಧ ಯಾಗವಾಗಿದೆ. ಸಮುದ್ರಗುಪ್ತನು ಕೇವಲ ಕ್ಷತ್ರಿಯನಷ್ಟೇ ಅಲ್ಲ, ರಾಜನಷ್ಟೇ ಅಲ್ಲ, ಮಹಾಕವಿ ಹಾಗೂ ಸಂಗೀತ ಪ್ರಿಯ ಆಗಿದ್ದನು. ಇವನ ಸಂಗೀತದ ಬಗೆಗಿನ ವ್ಯಾಮೋಹವು ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವುದರ ಚಿತ್ರದ ಮೂಲಕ ವ್ಯಕ್ತವಾಗಿದೆ. ಸಮುದ್ರಗುಪ್ತ ರಾಜ ಆಗಿರದೆ ಮಹಾಕವಿ, ದೊಡ್ಡ ಕವಿಯೂ ಆಗಿದ್ದ ಹಾಗೂ ಸಂಗೀತ ಪ್ರಿಯ. ಅವನಿಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಇತ್ತು. ಇವನ ಸಂಗೀತದ ಬಗೆಗೆ ಇರುವಂಥ ವ್ಯಾಮೋಹ ಅಂದರೆ ಆಸೆ ಅವನು ಆ ಕಾಲದಲ್ಲಿ ಹೊರಡಿಸಿದ ಚಿನ್ನದ ನಾಣ್ಯಗಳ ಮೂಲಕ ನಾವು ಕಾಣ್ಬೋದು. ವಿದ್ಯಾರ್ಥಿಗಳೇ ಗಮನಿಸಿ, ಸಮುದ್ರಗುಪ್ತನ ನಾಣ್ಯಗಳು ಯಾವ ರೀತಿ ಇದ್ದು ಅನ್ನೋದು ನೋಡಿ. ಇಲ್ಲಿ ಆಗಿದೆ ನೋಡಿ, ಗಮನಿಸಿ. ಇಲ್ಲಿ ಕುದುರೆ ಇದೆ, ಇಲ್ಲಿ ನೋಡಿ ಯಾವ ರೀತಿ ಇದ್ದಾನೆ, ಮನುಷ್ಯನ ಚಿತ್ರವಿದೆ, ಯಾವ ರೀತಿ ಇದೆ ಅನ್ನೋದು ಗಮನಿಸಿ. ಅಂದರೆ ಕುದುರೆಗಳ ಚಿತ್ರಗಳನ್ನು, ಬಂಗಾರದ ನಾಣ್ಯಗಳನ್ನು ಸಮುದ್ರಗುಪ್ತ ಹೊರಡಿಸ್ತಾನೆ. ಆತನು ಹೊರಡಿಸಿದ 8 ಪ್ರಕಾರದ ಚಿನ್ನದ ನಾಣ್ಯಗಳಲ್ಲಿ ಇದು ಸಹ ಒಂದಾಗಿದೆ, ಗಮನಿಸಿ. ನಿಮಗಿದು ತಿಳಿದಿರಲಿ, ಕೊನೆಯಲ್ಲಿ ಇದನ್ನ ವಿವರಿಸ್ತೀನಿ. ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು 2ನೇ ಚಂದ್ರಗುಪ್ತನು ಮತ್ತಷ್ಟು ವಿಸ್ತರಿಸಿ ಸ್ಥಿರತೆಯನ್ನು ತಂದನು. ಸಮುದ್ರಗುಪ್ತನ ನಂತರ 2ನೇ ಚಂದ್ರಗುಪ್ತ ಗುಪ್ತ ಸಾಮ್ರಾಜ್ಯದ ರಾಜ ಆಗ್ತಾನೆ. ಇವನು ಸಹ ರಾಜ್ಯವನ್ನು ವಿಸ್ತರಿಸ್ತಾನೆ. ಸಾಮ್ರಾಜ್ಯದಲ್ಲಿ ಸ್ಥಿರತೆ ಅಂದರೆ ನೆಮ್ಮದಿಯ ಸಹಬಾಳ್ವೆಯನ್ನು ತರ್ತಾನೆ. ಇವನು ಶಕರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಭಾರತದ ಅನೇಕ ರಾಜಮನೆತನಗಳೊಂದಿಗೆ ಈತನ ಮದುವೆ ಮೂಲಕ ಸಂಬಂಧಗಳನ್ನು ಬೆಳೆಸಿ, ಅಂದರೆ ಭಾರತದ ಅನೇಕ ರಾಜಮನೆತನಗಳ ನಡುವೆ 2ನೇ ಚಂದ್ರಗುಪ್ತನು ಮದುವೆಗಳ ಮೂಲಕ ಅಂದರೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ಪ್ರಭಾವಿ ರಾಜಕಾರಣಿಯಾಗ್ತಾನೆ. ವಿಕ್ರಮಾದಿತ್ಯನೆಂಬ ಬಿರುದನ್ನು ಪಡಿತಾನೆ. ಇವನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯ ಹಾಗೂ ಕಲೆಗೆ ನೀಡಿದ ಪೋಷಣೆಯು ಸ್ಮರಣೀಯವಾಗಿದೆ. ಸುಪ್ರಸಿದ್ಧ ಸಂಸ್ಕೃತ ಕವಿ ಹಾಗೂ ನಾಟಕಕಾರ ಕಾಳಿದಾಸ ಇದೇ ಕಾಲಕ್ಕೆ ಸೇರಿದವನು. ಇದರ ಬಗ್ಗೆ ಆಮೇಲೆ ಕಾಳಿದಾಸನ ಕೃತಿಗಳ ಬಗ್ಗೆ ನಂತರ ವಿವರಿಸ್ತೇನೆ. ಈತನ ಮೇಘದೂತ ಹಾಗೂ ಋತು ಸಂಹಾರಗಳೆಂಬ ಖಂಡಕಾವ್ಯಗಳನ್ನು, ರಘುವಂಶ ಮತ್ತು ಕುಮಾರ ಸಂಭವ ಎಂಬ ಮಹಾಕಾವ್ಯಗಳನ್ನು ಬರೆದಿದ್ದಾನೆ. ಅಭಿಜ್ಞಾನ ಶಾಕುಂತಲವು ಅವನ ಶ್ರೇಷ್ಠ ನಾಟಕಗಳಲ್ಲಿ ಒಂದು. ಶೂದ್ರಕನ ಮೃಚ್ಛಕಟಿಕ ಹಾಗೂ ವಿಶಾಖದತ್ತನ ಮುದ್ರಾರಾಕ್ಷಸ ಈ ಕಾಲದ ಇತರ ಕೃತಿಗಳಾಗಿದ್ದಾವೆ. ಈಗ ಮಕ್ಕಳೇ, ಗುಪ್ತ ಸಾಮ್ರಾಜ್ಯವು ಹೇಗೆ ನಾಶವಾಯಿತು, ಹಾಳಾಯಿತು ಅನ್ನೋದನ್ನ ತಿಳ್ಕೊಳ್ಳೋಣ. ಊಣರ ದಾಳಿಗೆ ನಿರಂತರವಾಗಿ ಒಳಗಾಗಿ ಗುಪ್ತ ಸಾಮ್ರಾಜ್ಯವು ಪತನ ಕಂಡಿತು. ಭಾರತದ ಮೇಲೆ ಬರ್ಬರ ಜನಾಂಗವಾದ ಊಣರು ದಾಳಿ ಮಾಡ್ತಾರೆ. ಇವರು ನಿರಂತರವಾಗಿ ಅಂದರೆ ಕಂಟಿನ್ಯೂಯಸ್ ಆಗಿ ಗುಪ್ತ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಅವನತಿಯ ಅದೇನ ಹಿಡಿತದೆ. ಗುಪ್ತರು ಬೃಹತ್ ಸುಸಜ್ಜಿತ ಸೇನೆಯನ್ನೇನೂ ಹೊಂದಿರಲಿಲ್ಲ. ಏನಕ್ಕೆ ಗುಪ್ತರ ಸಾಮ್ರಾಜ್ಯ ಅವನತಿಯನ್ನು ಹಾದಿ ಹಿಡಿತದೆ ಅಂದರೆ, ಗುಪ್ತರು ಬೃಹತ್ ಸುಸಜ್ಜಿತ, ದೊಡ್ಡ ಗಾತ್ರದ ಒಂದು ಸುಸಜ್ಜಿತ ಅಂದರೆ ಸಿಸ್ಟಮೆಟಿಕ್ ಆಗಿರುವಂಥ ಸೇನೆ ಅಂದರೆ ಆರ್ಮಿಯನ್ನು ಇವರು ಹೊಂದಿರಲಿಲ್ಲ. ಸಾಮಂತರು ಅಂದರೆ ಗುಪ್ತರ ಕೈ ಕೆಳಗೆ ರಾಜ್ಯಭಾರ ಮಾಡ್ತಿದ್ರಲ್ಲ, ಅಂತಹ ಸಾಮಂತ ರಾಜ್ಯರು ಸೈನ್ಯದ ಅವಶ್ಯಕತೆಗಳನ್ನು ಯುದ್ಧಗಳ ಸಮಯದಲ್ಲಿ ನೀಡ್ತಿದ್ರು. ಯುದ್ಧಗಳ ಸಮಯದಲ್ಲಿ ಗುಪ್ತ ಸಾಮ್ರಾಜ್ಯದ ರಾಜರಿಗೆ ಸೈನ್ಯದ ಅವಶ್ಯಕತೆಯನ್ನು ಒದಗಿಸ್ತಿದ್ರು. ಹೀಗಾಗಿ ಸಾಮಂತರು ಇವರ ಕಾಲದಲ್ಲಿ ಬಹಳಷ್ಟು ಅಧಿಕಾರವನ್ನು ಚಲಾಯಿಸ್ತಿದ್ರು. ಇದು ಮುಖ್ಯವಾದ ಕಾರಣ ಆಗಿದೆ ಗುಪ್ತ ಸಾಮ್ರಾಜ್ಯ ಹಾಳಾಗುವುದಕ್ಕೆ. ಅಧಿಕಾರ ವರ್ಗವು ಅಮಾತ್ಯರಿಂದ ಕೂಡಿತ್ತು. ಅಧಿಕಾರ ವರ್ಗ ಇತ್ತಲ್ಲ, ಅಮಾತ್ಯರು ಅಂದರೆ ಸಚಿವ ಸಂಪುಟ, ಕ್ಯಾಬಿನೆಟ್ ಅಂತೀವಲ್ಲ, ಅದು ಆ ಕಾಲದಲ್ಲಿ ಗುಪ್ತರ ಸಚಿವರನ್ನು ಅಮಾತ್ಯರು ಅಂತ ಕರಿತಿದ್ರು. ವಿವಿಧ ಹುದ್ದೆಗಳನ್ನು ಅಮಾತ್ಯರು ಹೊಂದಿದ್ರು. ಆಡಳಿತವು ವಿಕೇಂದ್ರೀಕೃತಗೊಂಡಿತ್ತು. ಅಂದರೆ ಹಂತ ಹಂತವಾಗಿ ಅಧಿಕಾರಗಳು ಹಂಚಿಕೆಯಾಗಿತ್ತು. ವಿಕೇಂದ್ರೀಕೃತ ಅಂದರೆ ಪುರೋಹಿತರು ಅನೇಕ ದಾನದತ್ತಿಗಳನ್ನು ಪಡೆಯುತ್ತಿದ್ದರು. ಆ ಕಾಲದಲ್ಲೂ ಸಹ ಭೂದಾನವಾಗಿ ಅನೇಕ ಹಳ್ಳಿಗಳನ್ನು ಒಳಗೊಂಡಾಗಿ ಅವರುಗಳಿಗೆ ನೀಡಲಾಗುತ್ತಿತ್ತು. ಅನೇಕ ದೇವಾಲಯಗಳು ಇದರಿಂದ ಅಭಿವೃದ್ಧಿ ಕಂಡವು. ಇಂತಹ ಪ್ರದೇಶಗಳು ಅನೇಕ ಆರ್ಥಿಕ ಹಾಗೂ ಆಡಳಿತಾತ್ಮಕ ವಿನಾಯಿತಿಗಳನ್ನು ಪಡೆದುದಲ್ಲದೆ ಎಲ್ಲ ವ್ಯವಹಾರದಲ್ಲಿಯೂ ಸ್ವತಂತ್ರ ಪ್ರದೇಶಗಳಾದವು. ಅಂದರೆ ಅನೇಕ ಕಾಲದಲ್ಲಿ ಆರ್ಥಿಕ ಅಂದರೆ ಎಕನಾಮಿಕ್ ಆಗಿ ಹಾಗೂ ಆಡಳಿತಾತ್ಮಕ ಅಂದರೆ ಆಡಳಿತವನ್ನು ಮಾಡುವುದರ ಬಗ್ಗೆ ರಿಯಾಯಿತಿಯನ್ನು ಪಡೆದಿದ್ದರು. ಎಲ್ಲ ವ್ಯವಹಾರದಲ್ಲಿಯೂ ಸ್ವತಂತ್ರ ಪ್ರದೇಶಗಳಾದವು. ಇದು ಸಹ ಮುಖ್ಯವಾದ ಅಂಶ ಗುಪ್ತ ಸಾಮ್ರಾಜ್ಯ ಹಾಳಾಗುವುದಕ್ಕೆ ಕಾರಣವಾಯಿತು. ಕ್ರಮೇಣವಾಗಿ ಪ್ರದೇಶದ ನಿವಾಸಿಗಳು, ಕೃಷಿಕರು, ಕುಶಲಕರ್ಮಿಗಳು, ಭೂಮಾಲೀಕರ ಕಟ್ಟುಪಾಡಿಗೆ ಅಧೀನರಾದರು. ಹೀಗೆ ಸಮಾಜವು ಸಂಕೀರ್ಣ ಹಾದಿಯತ್ತ ಸಾಗಿತು. ಬಿಸ್ನೆಸ್ ಏನಾಯಿತು ಅಂದರೆ ಗುಪ್ತರ ಕಾಲದಲ್ಲಿ, ಈ ಕಾಲದಲ್ಲಿ ಪಾಶ್ಚಾತ್ಯರೊಂದಿಗೆ ಗುಪ್ತರಿಗಿದ್ದ ವ್ಯಾಪಾರ ಕುಸಿಯಿತು. ಇದರಿಂದಾಗಿ ಗುಪ್ತರ ಆರ್ಥಿಕ ವ್ಯವಸ್ಥೆ ಕುಂಠಿತಗೊಂಡಿತು. ನೋಡಿ, ಎಕನಾಮಿಕ್ ಸಿಸ್ಟಮ್ ಹಾಳಾಗೋಯಿತು. ಗುಪ್ತರ ಕಾಲದಲ್ಲಿ ಸಾಮ್ರಾಜ್ಯದ ಮೇಲೆ ಹೇರಲಾದ ನಿರ್ಬಂಧಗಳು ಆಂತರಿಕ ವ್ಯಾಪಾರವನ್ನು ಸಹ ಸ್ಥಗಿತಗೊಳಿಸಿತು. ವ್ಯಾಪಾರ ಈಗ ಗ್ರಾಮಗಳಿಗೆ ಸೀಮಿತಗೊಂಡಿತು. ವ್ಯಾಪಾರಗಳಲ್ಲಿ ಕಂಡ ಕುಸಿತವು ನಗರ ಕೇಂದ್ರಗಳ ಅವನತಿಗೆ ಕಾರಣವಾಯಿತು. ಈ ಸಂದರ್ಭದಲ್ಲಿ ಪಾಟಲಿಪುತ್ರವು ಗುಪ್ತ ಸಾಮ್ರಾಜ್ಯದ ರಾಜಧಾನಿಯಾದ ಪಾಟಲಿಪುತ್ರ ಅಂದರೆ ಈಗ ಇದನ್ನ ಪಾಟ್ನಾ ಅಂದರೆ ಬಿಹಾರ ರಾಜ್ಯದ ರಾಜಧಾನಿಯೂ ಸಹ ಆಗಿದೆ. ಕೇವಲ ಒಂದು ಗ್ರಾಮವಾಗಿ ಬದಲಾಯಿತು ಆಗಿನ ಕಾಲದಲ್ಲಿ. ಗುಪ್ತರ ಕಾಲದಲ್ಲಿ ಏನಾಗುತ್ತಪ್ಪ ಅಂದರೆ ಸಾಹಿತ್ಯದ ಸುವರ್ಣಯುಗ ಆಗ್ತದೆ. ಗಮನಿಸೋಣ. ಭಕ್ತಿಯನ್ನು ಆಧರಿಸಿದ ವಿವಿಧ ಧರ್ಮಗ್ರಂಥಗಳಾದ ಧರ್ಮಶಾಸ್ತ್ರಗಳು ಹಾಗೂ ಪುರಾಣಗಳ ಸೃಷ್ಟಿಯ ಪೂರ್ವಕಾಲವಿದು. ಹಿಂದೂ ಧರ್ಮದ ಪುನರುಜ್ಜೀವನ ಆಗ್ತದೆ. ಧರ್ಮಗ್ರಂಥಗಳ ರಚನೆ ಆಗ್ತದೆ, ಧರ್ಮಶಾಸ್ತ್ರಗಳ ರಚನೆ ಆಗ್ತದೆ ಹಾಗೂ ಪುರಾಣಗಳ 18 ಪುರಾಣಗಳಿದ್ದ ಹಿಂದೂ ಧರ್ಮದಲ್ಲಿರುವಂತಹ 18 ಪುರಾಣಗಳು ಅಂದರೆ ಗರುಡ ಪುರಾಣ, ಮತ್ಸ್ಯ ಪುರಾಣ, ವಿಷ್ಣು ಪುರಾಣ ಈ ರೀತಿ ಇದ್ದಾವೆ. ಇವೆಲ್ಲವೂ ಸಹ ಸೃಷ್ಟಿಯಾದಂಥ ಕಾಲ ಗುಪ್ತ ಸಾಮ್ರಾಜ್ಯದಲ್ಲಿ ಆಗ್ತದೆ. ವರಹ ಮಿಹಿರ, ಭಾಸ್ಕರ 1, ಆರ್ಯಭಟ, ಚರಕ ಮತ್ತು ಸುಶ್ರುತ
ಈ ಕಾಲದ ಶ್ರೇಷ್ಠ ವಿಜ್ಞಾನಿಗಳು ಇವ್ರ ಬಗ್ಗೆ ನಂತರ ಹೇಳ್ತೀನಿ. ವರಹಮಿಹಿರ, ಭಾಸ್ಕರ 1 ಮತ್ತು ಆರ್ಯಭಟ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಅಸ್ಟ್ರಾಲಜಿ, ಈಗೆಲ್ಲ ಜ್ಯೋತಿಷ್ಯ ಹೇಳ್ತಾರಲ್ಲ ಆ ಶಾಸ್ತ್ರ ಉತ್ತರ ಕಾಲದಲ್ಲಿ ಅತ್ಯದ್ಭುತವಾಗಿ ಬೆಳವಣಿಗೆ ಹೊಂದಿದೆ. ಖಗೋಳ ಶಾಸ್ತ್ರ ಅಂದರೆ ಅಸ್ಟ್ರಾನಮಿ ಹಾಗೂ ಗಣಿತ ಮ್ಯಾಥಮೆಟಿಕ್ಸ್ ಅಧ್ಯಯನದ ಮಹತ್ವದ ಕೊಡುಗೆಯನ್ನು ನೀಡಿದವರು. ಚರಕ ಹಾಗೂ ಸುಶ್ರುತರು ವೈದ್ಯಕೀಯ ಅಧ್ಯಯನವನ್ನು ಮಾಡಿದರು. ಅಂದರೆ ಆಗಲೇ ಶಸ್ತ್ರಚಿಕಿತ್ಸೆಯನ್ನು ಸುಶ್ರುತ ಮಾಡಿದ್ದ. ಚರಕನು ಚರಕ ಸಮಿತಿಯನ್ನು ರಚಿಸಿದನು. ಸುಶ್ರುತನು ಶಸ್ತ್ರಚಿಕಿತ್ಸೆ ಅಂದರೆ ಆಪರೇಷನ್, ಹಾಸ್ಪಿಟಲ್ಗಳಲ್ಲಿ ಆಪರೇಷನ್ ಮಾಡ್ತಾರಲ್ಲ ಶಸ್ತ್ರಚಿಕಿತ್ಸೆ, ಅದರ ಕುರಿತಾದ ಸುಶ್ರುತ ಸಮಿತಿಯನ್ನು ರಚಿಸ್ತಾನೆ ಸುಶ್ರುತ. ಉತ್ತರ ಕಾಲದ ವಿಜ್ಞಾನಿಗಳು ಫಸ್ಟ್ ಒನ್ ಧನ್ವಂತರಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧ ವಿದ್ವಾಂಸನಾಗಿದ್ದನು. ಇವನು ಆಯುರ್ವೇದ ಶಾಸ್ತ್ರದ ತಜ್ಞನಾಗಿದ್ದನು. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ. ನೀವೆಲ್ಲರೂ ಸಹ ಹೋಮಿಯೋಪತಿ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಾಗ, ಆಯುರ್ವೇದದ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಾಗ ಧನ್ವಂತರಿಯ ಫೋಟೋವನ್ನು ಇಟ್ಟಿರ್ತಾರೆ, ಪೂಜೆ ಮಾಡಿರ್ತಾರೆ. ಗಮನಿಸಿ, ಇವನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ. ಅಂದರೆ ಆಯುರ್ವೇದಿಕ್ ಟ್ರೀಟ್ಮೆಂಟು ಭಾರತ ದೇಶದಲ್ಲಿ ಆಗಿನ ಕಾಲದಲ್ಲಿ ಪ್ರಾರಂಭವಾಯಿತು. ಉತ್ತರ ಕಾಲದಲ್ಲಿ ಆಯುರ್ವೇದ ನಿಘಂಟನ್ನು ವೈದ್ಯಶಾಸ್ತ್ರಕ್ಕೆ ಕೊಡುಗೆಯಾಗಿ ನೀಡಿದನು ಧನ್ವಂತರಿ. ಎರಡನೇನು ಚರಕ, ವೈದ್ಯ ವಿಜ್ಞಾನಿಯಾಗಿದ್ದವನು. ಚರಕ ಸಮಿತಿ ಎಂಬ ಗ್ರಂಥವನ್ನು ರಚಿಸಿ ವೈದ್ಯಕೀಯ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾನೆ. ಮೂರನೆಯದು ಸುಶ್ರುತ, ಶಸ್ತ್ರಚಿಕಿತ್ಸಾ ವೈದ್ಯನಾಗಿದ್ದನು. ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನೀಡುವ ಕ್ರಮವನ್ನು ಮೊದಲು ತಿಳಿಸಿದವನು ಇವನು. ಅಂದಿನ ಕಾಲದಲ್ಲಿ ಸೈನಿಕರ ಚಿಕಿತ್ಸೆಗಾಗಿ ಸುಶ್ರುತನು ಪ್ರತ್ಯೇಕ ವಿಭಾಗ ಇತ್ತೆಂದು ತಿಳಿಸಿದ್ದಾನೆ. ಆಧುನಿಕ ಕಾಲದಲ್ಲಿ ನಡೆಸುವ ಶಸ್ತ್ರಚಿಕಿತ್ಸೆಗಳಂತೆ ಅಂದರೆ ಆಪರೇಷನ್ ಮಾಡ್ತಾರಲ್ಲ ಹಾಸ್ಪಿಟಲಲ್ಲಿ, ಅದು ಸುಶ್ರುತನು ಶಸ್ತ್ರಚಿಕಿತ್ಸೆಯನ್ನು ನಡೆಸುವಲ್ಲಿ ಪ್ರಾವೀಣ್ಯತೆ ಅಂದರೆ ಎಕ್ಸ್ಪರ್ಟ್ ಪಡೆದು ವೈದ್ಯಕೀಯ ಕ್ಷೇತ್ರಕ್ಕೆ ಗುರುತರವಾದ ಕಾಣಿಕೆ ನೀಡಿದ್ದಾನೆ. ನಾಲ್ಕನೇವನು ಆರ್ಯಭಟ. ಈತನು ಖಗೋಳ ಮತ್ತು ಗಣಿತಶಾಸ್ತ್ರಗಳ ಪ್ರಖ್ಯಾತ ವಿಜ್ಞಾನಿಯಾಗಿದ್ದನು. ಇವನು ವರಹಮಿಹಿರನ ಸಮಕಾಲೀನ. ಈತನ ಖಗೋಳ ಮತ್ತು ಗಣಿತ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆ ಮಹತ್ತರವಾದುದು. ಈ ಕಾರಣಕ್ಕಾಗಿಯೇ ಸರ್ವಶ್ರೇಷ್ಠ ವಿಜ್ಞಾನಿಗಳಿಗೆ ಭಾರತ ಸರ್ಕಾರವು ಆರ್ಯಭಟ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಇಂದಿಗೂ ಭಾರತ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಸೈನ್ಸಿಸ್ಟ್ಗೆ, ಅದರಲ್ಲೂ ಸಹ ಉತ್ತಮವಾದ ಸಾಧನೆಯನ್ನು ಮಾಡಿದ ವಿಜ್ಞಾನಿಗಳಿಗೆ ಆರ್ಯಭಟ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕೊಡ್ತದೆ. ಭಾರತದ ಪ್ರಥಮ ಉಪಗ್ರಹಕ್ಕೂ ಸ್ಯಾಟಿಲೈಟ್ ಅಂತೀವಲ್ಲ ಅದು ಆರ್ಯಭಟನ ಹೆಸರಿಡಲಾಗಿದೆ. ಸೂರ್ಯ ಮತ್ತು ಭೂಮಿಯ ಸಮತಲದಲ್ಲಿ ಅವೆರಡರ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ, ಹಾಗೆಯೇ ಸೂರ್ಯ ಹಾಗೂ ಚಂದ್ರರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಎಂಬುದನ್ನು ಆರ್ಯಭಟ ಆಗಿನ ಕಾಲದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಐದನೆಯವನು ವರಹಮಿಹಿರ. ಇವನು ಪ್ರಖ್ಯಾತ ಖಗೋಳಶಾಸ್ತ್ರನಾಗಿದ್ದನು. ಪಂಚಸಿದ್ಧಾಂತಿಕ ಎಂಬ ಖಗೋಳಶಾಸ್ತ್ರದ ಗ್ರಂಥವನ್ನು ರಚಿಸಿದನು. ಬೃಹತ್ ಸಂಹಿತ, ಬೃಹತ್ ಜಾತಕ, ಲಘು ಜಾತಕ ಎಂಬ ಗ್ರಂಥಗಳನ್ನು ಇವನು ರಚಿಸಿದ್ದಾನೆ. ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಭೂಗೋಳ, ಹವಾಮಾನ ಮುಂತಾದ ಕ್ಷೇತ್ರಗಳಲ್ಲಿ ವಿದ್ವಾಂಸನಾಗಿದ್ದನು. ಈಗ ಮಕ್ಕಳ, ನಿಮಗಿದು ತಿಳಿದಿರಲಿ, ಇದ್ರ ಬಗ್ಗೆ ಸ್ವಲ್ಪ ಶಾರ್ಟಾಗಿ ತಿಳಿದುಕೊಳ್ಳೋಣ. ಈ ಚಿತ್ರವನ್ನು ಗಮನಿಸಿ. ಮೆಹರೂಲಿಯಲ್ಲಿರುವ ಕಬ್ಬಿಣದ ಸ್ತಂಭ, ಇದು ಅಶೋಕನ ಕಾಲದಲ್ಲಿ ನಿರ್ಮಾಣ ಆಗ್ತದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಮೆಹರೂಲಿಯಲ್ಲಿರುವ ಕಬ್ಬಿಣದ ಸ್ತಂಭ ಇದಾಗಿದೆ. ಇದು 23 ಅಡಿ ಹಾಗೂ 8 ಅಂಗುಲ ಉದ್ದವಿದ್ದು 600 ಕಿಲೋಗ್ರಾಂ ತೂಕವಿದೆ. ಮೆಹರೂಲಿಯಲ್ಲಿರುವ ಕಬ್ಬಿಣದ ಸ್ತಂಭ 23 ಅಡಿ ಉದ್ದ ಇದೆ. ಇಲ್ಲಿ ಅಂಗುಲ, ಈ ಭಾಗದಲ್ಲಿ 8 ಅಂಗುಲ ಇದೆ. 6000 ಕಿಲೋಗ್ರಾಂ ತೂಕವಿದೆ. ಅಂದರೆ 6000 ಕಿಲೋಗ್ರಾಂ ಕೆಜಿ ತೂಕ ಇದೆ. 6000 ಕೆಜಿ ಇದು ವೇಟ್ ಇದೆ. ಇದು ಅಂದಿನ ತಾಂತ್ರಿಕ ಸಾಧನೆಗೆ ಸಾಕ್ಷಿ, ಅಂದಿನ ಇಂಜಿನಿಯರಿಂಗ್ ಟೆಕ್ನಾಲಜಿಗೆ ಸಾಕ್ಷಿಯಾಗಿದೆ. ಇದು ಇಂದಿಗೂ ತುಕ್ಕು ಹಿಡಿಯದೆ ನಿಂತಿದೆ. ಇದು ಇಂದಿಗೂ ಸಹ ತುಕ್ಕು ಹಿಡಿದಿಲ್ಲ ಕಬ್ಬಿಣದ ಸ್ತಂಭ. ಇದು ಆಗಿನ ಕಾಲದಲ್ಲಿ ಅಂತಹ ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವ ಕಲೆಯನ್ನು ಭಾರತೀಯರು ತಿಳಿದಿದ್ದರು. ಇಲ್ಲಿರುವ ಕಬ್ಬಿಣದ ಸ್ತಂಭದ ಇದು ಟಿಪ್ಪಣಿಯಾಗಿದೆ. ನಿಮಗಿದು ತಿಳಿದಿರಲಿ. ಕಾಳಿದಾಸನ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೇಘದೂತ, ಇದು ಕಾಳಿದಾಸನು ರಚಿಸಿದ ಖಂಡಕಾವ್ಯ. ಇದು ಅವನ ಪ್ರಸಿದ್ಧ ಕೃತಿಗಳಲ್ಲಿ ಒಂದು. ಕುಬೇರ ರಾಜನು, ಮೇಘದೂತ ಕೃತಿಯಲ್ಲಿ ಬರುವಂಥ ಕಥಾವಸ್ತು, ಕುಬೇರ ರಾಜನು ಯಕ್ಷನನ್ನು ಕರ್ತವ್ಯ ಲೋಪಕ್ಕಾಗಿ 1 ವರ್ಷ ಗಡಿಪಾರು ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಕೈಲಾಸ ಪರ್ವತ ಪ್ರದೇಶದಲ್ಲಿ ಇರುವ ತನ್ನ ಪತ್ನಿಗೆ ಪ್ರೀತಿಯ ಸಂದೇಶವನ್ನು ತಲುಪಿಸುವ ಕೆಲಸವನ್ನು ಯಕ್ಷನು ಹಾದು ಹೋಗುತ್ತಿರುವ ಮೋಡವೊಂದಕ್ಕೆ ಒಪ್ಪಿಸ್ತಾನೆ. ನೋಡಿ, ಆಗಲೇ ಕಾಳಿದಾಸನ ಕಾಲದಲ್ಲಿ, ಕಾಳಿದಾಸನ ಕೃತಿಗಳಲ್ಲಿ ಗುಪ್ತರ ಕಾಲದಲ್ಲಿ ಲವ್ ಮೆಸೇಜ್ ಇತ್ತು. ಅದನ್ನು ಕಾವ್ಯದ ರೂಪದಲ್ಲಿ ಕಾಳಿದಾಸ ತಂದಿದ್ದಾನೆ. ಚಲಿಸುವ ಮೋಡಕ್ಕೆ ಅವಳನ್ನು ತಲುಪುವ ದಾರಿಯಲ್ಲಿ ಕಂಡುಬರುವ ರಮಣೀಯ ದೃಶ್ಯಗಳನ್ನು ಯಕ್ಷನು ವಿವರಿಸುವ ಕಥನವು ಮೇಘದೂತದಲ್ಲಿದೆ. ಇದು ಇಂದಿಗೂ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿರುವ ಕಾವ್ಯ. ಭಾರತದ ಎಲ್ಲ ಭಾಷೆಗಳಲ್ಲಿ ಹಾಗೂ ಜಗತ್ತಿನ ಪ್ರಮುಖ ಭಾಷೆಗಳಲ್ಲಿ ಇದರ ಅನುವಾದ ಪ್ರಕಟಗೊಂಡಿದೆ. ಮೇಘದೂತದ ರಂಗ ಅಳವಡಿಕೆಗಳು ಇಂದಿಗೂ ಜನಪ್ರಿಯವಾಗಿವೆ. ಅಂದರೆ ಮೇಘದೂತವನ್ನು ಇಂದಿಗೂ ಸಹ ನಾಟಕಗಳನ್ನು ಮಾಡಿ ಅಭಿನಯಿಸುತ್ತಿದ್ದಾರೆ. ರಂಗ ತಜ್ಞರು ವಿವಿಧ ವಿನ್ಯಾಸ ಭಂಗಿಗಳಲ್ಲಿ ಈ ನಾಟಕವನ್ನು ಆಡಿಸ್ತಾರೆ. ಇದು ಬಹಳ ಪಾಪ್ಯುಲರ್ ಆಗಿದೆ. ಕಾಳಿದಾಸನ ಇನ್ನೊಂದು ಕೃತಿ ಅಭಿಜ್ಞಾನ ಶಾಕುಂತಲ. ಈ ಕೃತಿಯು ಕಾಳಿದಾಸನ ಸರ್ವಶ್ರೇಷ್ಠ ನಾಟಕ, ಡ್ರಾಮಾ. ಇದು ಶಾಕುಂತಲ ನಾಟಕದ ಕಥಾವಸ್ತು. ಶಾಕುಂತಲೆಯ ಕಥೆಯು ಮಹಾಭಾರತದಲ್ಲಿದೆ. ಕಥೆಯಲ್ಲಿ ದುಷ್ಯಂತ ರಾಜನು ಬೇಟೆಯಾಡುತ್ತಾ ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತಾನೆ. ಅಲ್ಲಿ ದುಷ್ಯಂತನು ಶಾಕುಂತಲೆಯನ್ನು ಕಂಡು ಮೋಹಗೊಂಡು ಅವರಿಬ್ಬರು ಗಾಂಧರ್ವ ವಿವಾಹವಾಗುತ್ತಾರೆ. ಇವೆಲ್ಲವೂ ಕಣ್ವ ಮಹರ್ಷಿಗಳ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ಕೆಲ ಕಾಲದ ಬಳಿಕ ದುಷ್ಯಂತನು ಶಾಕುಂತಲೆಯನ್ನು ಆಶ್ರಮದಲ್ಲಿ ಬಿಟ್ಟು ರಾಜಧಾನಿಗೆ ಹಿಂದಿರುಗುವವನು.
ಅಗಲಿಕೆಯ ಈ ಸಂದರ್ಭದಲ್ಲಿ ದೂರ್ವಾಸ ಮುನಿಗಳು ಕಣ್ವರ ಆಶ್ರಮಕ್ಕೆ ಬಂದರು. ಅವರನ್ನು ಉಪಚರಿಸಲು ಮರೆತು ದುಷ್ಯಂತನ ಧ್ಯಾನದಲ್ಲಿ ಕುಳಿತಿದ್ದ ಶಾಕುಂತಲೆಯನ್ನು ಕಂಡು, ಯಾರ ನೆನಪಿನಲ್ಲಿ ಮೈ ಮರೆತು ಕೂತಿರುವೆಯೋ ಅವನು ನಿನ್ನನ್ನು ಮರೆತು ಹೋಗಲಿ ಎಂದು ಶಪಿಸುತ್ತಾರೆ ದೂರ್ವಾಸ ಮುನಿಗಳು. ಶಾಕುಂತಲೆಯು ಕ್ಷಮೆ ಕೇಳಿದಾಗ ದೂರ್ವಾಸರು ದುಷ್ಯಂತನು ನೀಡಿರುವ ವಸ್ತುವೊಂದನ್ನು ಕಂಡ ಬಳಿಕ ಮತ್ತೆ ಅವನಿಗೆ ನೆನಪುಗಳು ಮರುಕಳಿಸುತ್ತವೆ ಅಂದರೆ ಅಭಿಜ್ಞಾನ ಆಗ್ತದೆ ಅಂತ ಅದರ ಅರ್ಥ ಎಂಬುದನ್ನು ಸಹ ಸೂಚಿಸುತ್ತಾರೆ. ಆ ವಸ್ತು ದುಷ್ಯಂತನು ಶಾಕುಂತಲೆಗೆ ಕೊಟ್ಟಿದ್ದ ಉಂಗುರ. ದೂರ್ವಾಸರು ಹೇಳಿದ ಹಾಗೆ ದುಷ್ಯಂತನು ಶಾಕುಂತಲೆಯನ್ನು ಮರೆತು ಬಿಟ್ಟ. ಕಾಲಾನಂತರದಲ್ಲಿ ತುಂಬು ಗರ್ಭಿಣಿಯಾದ ಶಾಕುಂತಲೆ ಮತ್ತು ದುಷ್ಯಂತನನ್ನು ಸೇರಿಸಲು ಕಣ್ವರ ಶಿಷ್ಯರು ಶಾಕುಂತಲೆಯನ್ನು ದುಷ್ಯಂತನ ಆಸ್ಥಾನಕ್ಕೆ ಕೊಂಡೊಯ್ಯುತ್ತಾರೆ. ದಾರಿಯಲ್ಲಿ ಶಾಕುಂತಲೆಯು ರಾಜನ ನೆನಪನ್ನು ಪ್ರೇರೇಪಿಸುವ ಅವನೇ ನೀಡಿದ್ದ ಉಂಗುರವನ್ನು ಕಳೆದುಕೊಳ್ಳುತ್ತಾಳೆ. ಹೀಗಾಗಿ ದುಷ್ಯಂತ ರಾಜನು ಅವಳನ್ನು ಗುರುತಿಸಲು ಅಶಕ್ತನಾಗುತ್ತಾನೆ. ಅವಮಾನದಿಂದ ಶಾಕುಂತಲೆಯು ಹೊರಟು ಹೋಗುತ್ತಾಳೆ. ಕೆಲವು ದಿನಗಳ ನಂತರ ಮೀನೊಂದರ ಹೊಟ್ಟೆಯಲ್ಲಿ ಉಂಗುರವು ಪತ್ತೆಯಾಗಿ ಅದು ಅವನಲ್ಲಿ ನೆನಪನ್ನು ಮೂಡಿಸಲು ಸಹಾಯಕವಾಗುತ್ತದೆ. ಪಶ್ಚಾತ್ತಾಪವು ದುಷ್ಯಂತನಲ್ಲಿ ಆವರಿಸುತ್ತದೆ. ಇದಾದ ಕೆಲವು ದಿನಗಳ ನಂತರ ದುಷ್ಯಂತನು ಬರುವ ದಾರಿಯಲ್ಲಿ ಮರೀಚರ ಆಶ್ರಮಕ್ಕೆ ಭೇಟಿಯನ್ನು ನೀಡುತ್ತಾನೆ. ಅಲ್ಲಿ ಸಿಂಹದ ಮರಿಗಳ ಜೊತೆಯಲ್ಲಿ ಆಡುತ್ತಿದ್ದ ಬಾಲಕನನ್ನು ನೋಡಿ ಅವನ ಪೂರ್ವಾಪರಗಳನ್ನು ತಿಳಿದಾಗ ಆತ ತನ್ನ ಮಗನಾದ ಸರ್ವದಮನನೆಂದು ಹರ್ಷಿಸುತ್ತಾನೆ ದುಷ್ಯಂತ. ಹೀಗೆ ದುಷ್ಯಂತನಿಗೆ ತನ್ನ ಪತ್ನಿ ಶಾಕುಂತಲೆ ಮತ್ತು ಮಗನ ಜೊತೆ ಪುನರ್ಮಿಲನವಾಗುತ್ತದೆ. ಅಭಿಜ್ಞಾನ ಶಾಕುಂತಲವು ಜಗತ್ತಿನ ಸರ್ವಶ್ರೇಷ್ಠ ನಾಟಕಗಳಲ್ಲೊಂದಾಗಿದೆ. ಜಗತ್ತಿನಾದ್ಯಂತ ಈ ನಾಟಕವು ಅಪಾರ ಜನಮನ್ನಣೆ ಗಳಿಸಿದೆ. ಇದಿಷ್ಟು ಕತೆ ಕವಿರತ್ನ ಕಾಳಿದಾಸ ಬರೆದಿರುವಂತಹ ಅಭಿಜ್ಞಾನ ಶಾಕುಂತಲ ನಾಟಕದ ಕಥಾವಸ್ತುವಾಗಿದೆ. ಈ ವಿದ್ಯಾರ್ಥಿ ಬಂಧುಗಳೇ, ನಾವು ಮುಂದಿನ ವಿಡಿಯೋದಲ್ಲಿ ವರ್ಧನರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.